ಶ್ರೀ ಶಾಂತ ಮಲ್ಲಿಕಾರ್ಜುನ ಕ್ಷೇತ್ರ ವಿರಕ್ತ ಮಠ ಮುಲ್ಲಹಳ್ಳಿ. ಇದು ಕೇವಲ ಒಂದು ಮಠವಾಗಿಲ್ಲ, ಇಡೀ ಗ್ರಾಮದ ಅಸ್ತಿತ್ವ, ಪರಂಪರೆ ಹಾಗೂ ಇತಿಹಾಸದ ಸಾಕ್ಷಿಯಾಗಿ ಇಂದಿಗೂ ಎಲ್ಲರಿಗೂ ದರ್ಶನ ನೀಡುತ್ತಾ ಎಲ್ಲರನ್ನು ಸ್ವಾಗತಿಸುತ್ತಿರುವ ಈ ಪುಣ್ಯಕ್ಷೇತ್ರದ ಬಹಳಷ್ಟು ವಿಶೇಷತೆಗಳ ಬಗ್ಗೆ ಇವತ್ತಿನ ವಿಡಿಯೋನಲ್ಲಿ ತಿಳಿದುಕೊಳ್ಳೋಣ ಬನ್ನಿ. ಇದು ಹುಲ್ಲಹಳ್ಳಿಯ ಶುರುವಿನಲ್ಲಿ ಕಂಡುಬರುವ ಮಠವಾಗಿದ್ದು ಗ್ರಾಮದ ಪರಂಪರೆಯೊಂದಿಗೆ ಬೆಸೆದುಕೊಂಡಿದೆ. ಇದು ಶ್ರೀ ಶಾಂತ ಮಲ್ಲಿಕಾರ್ಜುನ ಕ್ಷೇತ್ರ ವಿರಕ್ತ ಮಠ ಅಂತ ಇದು ಮಠದ ಹೆಸರು. ಈ ಮಠ ಸುಮಾರು ಮಹದೇಶ್ವರ ಕಾಲದಲ್ಲಿ ಅದಕ್ಕಿಂತ ಹಿಂದೆನೂ ಕೂಡ ಇತ್ತು. ಮಹದೇಶ್ವರು ಅವರ ಯಾತ್ರೆ ಮಾಡುವಾಗ ಈ ಮಠಕ್ಕೆ ಬಂದು ಇದ್ದು ಇಲ್ಲಿ ಪ್ರಸಾದ ಮಾಡಿ ಒಂದು ದಿನ ಇದ್ದು ಇಲ್ಲಿ ಹೋಗಿದ್ದಾರೆ. ಅವರು ಇದ್ದಂತಹ ಜಾಗ ಒಳಗಡೆ ಅವತ್ತು ಇದ್ದಂತಹ ಸ್ವಾಮೀಜಿ ರುದ್ರಮುನಿ ಶಿವಯೋಗಿಗಳು ಅಂತ ಅವ್ರನ್ನ ಸತ್ಕರಿಸಿ ಪೂಜಾ ಕೈಂಕರ್ಯಗಳನ್ನ ಮಾಡಿಕೊಟ್ಟು ಅವ್ರನ್ನ ಬೀಳ್ಕೊಟ್ಟಿದ್ದಾರೆ. ಆ ಹೋದಂತಹ ಸ್ಥಳದಲ್ಲಿ ಆ ಅವತ್ತಿದ್ದಂತಹ ಸ್ವಾಮೀಜಿ ರುದ್ರಮುನಿ ಶಿವಯೋಗಿಗಳು ಅಂತ ಅಲ್ಲೇ ಐಕ್ಯ ಆಗ್ತಾರೆ. ಅದು ಐಕ್ಯ ಮಂಟಪ ಅಂತೇಳಿ ಈ ಮಠದ ಒಳಗಡೆ ಇವೆ. ಆನಂತರ ಹೀಗೆ ಸುಮಾರು ಒಂದು 26 ಜನ ಸ್ವಾಮಿಗಳು ಈ ಮಠಕ್ಕೆ ಆಗಿದ್ದಾರೆ. ನಾನು ಇದೇ ಊರಿನವನು, ಈ ಮಠದ ಪರಂಪರೆಗೆ ಸಂಬಂಧಪಟ್ಟಂತಹ ವ್ಯಕ್ತಿ. ನಾನು ಇಲ್ಲಿಗೆ ಮಠಾಧಿಕಾರವನ್ನ ವಹಿಸ್ಕೊಂಡು ನಾನು 8ನೇ ಕ್ಲಾಸ್ಲಿ 77ನೇ ಇಸ್ವಿ. ಅಂದು ಇದ್ದಂತಹ ನಮ್ಮ ಗುರುಗಳು ಸದಾಶಿವ ಸ್ವಾಮಿಗಳು ಅಂತ ನನಗೆ ಉತ್ತರಾಧಿಕಾರತ್ವ ಮುಂದಿನ ಈ ಮಠದ ಸ್ವಾಮೀಜಿ ಅಂತ ಘೋಷಣೆ ಮಾಡಿ ನನ್ನ ವಿದ್ಯಾಭ್ಯಾಸ ಕಳಿಸ್ತಾರೆ. ಈ ಮಠ ಸುಮಾರು 26 ಜನ ಸ್ವಾಮಿಗಳು ಆಗಿದ್ದು, ನಾನು 26ನೇ ಅಂತ ಒಂದು ಮೌಖಿಕ ಯಾವುದಕ್ಕೆ ಲಿಟರರಿ ಸಾಹಿತ್ಯ ರೆಕಾರ್ಡ್ ಏನಿಲ್ಲ. ಮಹದೇಶ್ವರ ಬಂದಾಗಿಂದ ಹಿಂದೆ ಈ ಮಠ ಇತ್ತು ಅನ್ನೋದಕ್ಕೆ ಒಂದು ಐತಿಹ್ಯ ಇದೆ. ಈ ಮಠ ಸ್ಥಾಪನೆ ಆಗಿರೋದು ಈ 101 ವಿರಕ್ತರು ಬಸವನ ಬಾಗೇವಾಡಿಯಿಂದ ಈ ಕಡೆ ಬಂದಾಗ ಇದು ಒಂದು ಮಠ ಸ್ಥಾಪನೆ ಆಗುತ್ತೆ. ಆ ಪರಂಪರೆಯಲ್ಲಿ ಬಂದಂತಹ ವಿರಕ್ತ ಮಠ ಇದು. ಇದಕ್ಕೆ ಶಾಖಾ ಮಠಗಳು 8 ಮಠ ಶಾಖೆ ಇದೆ. ಈ ಮಠದ ಪರಂಪರೆಯಲ್ಲಿ ಈ ಮಠಕ್ಕೆ ತನ್ನದೇ ಆದಂತಹ ವರ್ಚಸ್ಸು, ಪೂಜಾ ಕೈಂಕರ್ಯಗಳು ಈ ಮಠದಲ್ಲಿ ಅಮಾವಾಸ್ಯೆ, ಪೌರ್ಣಮಿ ಇತ್ಯಾದಿ ವಿಶೇಷ ಕಾರ್ಯಕ್ರಮ ಅಂದ್ರೆ ನಾಗರ ಪಂಚಮಿ, ಷಷ್ಠಿ, ಕಡೆ ಕಾರ್ತಿಕ ಸೋಮವಾರ ಮಲೆ ಮಹದೇಶ್ವರ ಸ್ವಾಮಿ ಉತ್ಸವ. ಈ ಮಠದಲ್ಲಿ ಪ್ರತಿ ವರ್ಷ ಹಿರಿಯ ಗುರುಗಳ ಆರಾಧನೆಗಳು, ಸಂಸ್ಮರಣೋತ್ಸವ, ಹಾಗೆ ಶಿವಾನುಭವ ಸಂಬಂಧಪಟ್ಟಂತೆ ಶಿವಾನುಭವ ಗೋಷ್ಠಿಗಳು, ಚರ್ಚೆಗಳು. ಈ ಮಠದ ವತಿಯಿಂದ ಸುಮಾರು ಒಂದು 6-7 ಪುಸ್ತಕಗಳು ಪ್ರಕಾಶನಕ್ಕೆ ಬಂದಿವೆ. ಪುಸ್ತಕದ ಹೆಸರು ಏನು? ಪುಸ್ತಕದ ಹೆಸರು ಆಲಾಸ್ಯ ಪುರಾಣ, ಶಬರಶಂಕರ ವಿಲಾಸ, ಪ್ರಭುದೇವ ಚರಿತ್ರೆ. ಹೀಗೆ ಹಿಂದೆ ಇದ್ದಂತಹ ಇಮ್ಮಡಿ ಮುರುಘಾದೇಶಿಕೇಂದ್ರ ಮಹಾಸ್ವಾಮಿಗಳು ಈ ಪುಸ್ತಕವನ್ನ ಸಂಪಾದನೆ ಮಾಡಿ ಬರೆದಿರ್ತಾರೆ. ಈ ಮಠದಿಂದ 9ನೇ ಗುರುಗಳಾದಂಥವರು ಚಿತ್ರದುರ್ಗದ ಮೂಲ ಮಠಕ್ಕೆ ಈ ಮಠದ ಸ್ವಾಮೀಜಿ ಇಮ್ಮಡಿ ಮುರುಘಾ ಸಿದ್ದದೇಶಿಕೇಂದ್ರ ಸ್ವಾಮಿಗಳು ಅವರು ಈ ಹುಲ್ಲಹಳ್ಳಿ ಮಠದಿಂದ ಹೋಗಿ ಅಲ್ಲಿ ಮಠಾಧಿಕಾರವನ್ನ ಮಾಡ್ತಾರೆ, ಸ್ಥಾಪನೆ ಮಾಡ್ತಾರೆ. ಅದೊಂದು ಒಳ್ಳೆ ಪರಂಪರೆ, ಇತಿಹಾಸ ಈ ಮಠದವರು. ಆನಂತರ ಬಂದಂತಹ ಮಠಾಧಿಕಾರಿಗಳೆಲ್ಲರೂ ಕೂಡ ತಮ್ಮದೇ ಆದಂತಹ ವಿಚಾರಧಾರೆಗಳನ್ನ, ಶರಣ ಸಂಪ್ರದಾಯಗಳನ್ನ, ದಾಸೋಹ, ಶಿಕ್ಷಣ ಇತ್ಯಾದಿ ಸ್ವಲ್ಪ ಮಟ್ಟಿಗೆ ನಡೆಸ್ಕೊಂಡು ಬಂತಂತ ಈ ಮಠ. ಈ ಮಠಕ್ಕೆ ಒಂದು 18 ಎಕರೆ ಆಸ್ತಿ ಇದೆ.
ಅದರ ಹಿಂದೆ ಇದ್ದಂತಹ ಎಲ್ಲ ಮಠಾಧಿಪತಿಗಳು ವ್ಯವಸಾಯ ಮಾಡ್ಕೊಂಡು ಬಂದು ಈಗ ನಮ್ಮ ಕಾಲದಲ್ಲಿ ತೋಟ, ತೆಂಗಿನ ತೋಟ ಮಾಡಿದ್ವಿ, ಬಾಳೆ ತೋಟ, ತೆಂಗಿನ ತೋಟ, ಹ್ಮ್ ವ್ಯವಸಾಯದ ಬಗ್ಗೆ ಹೆಚ್ಚಿನ ಆದ್ಯತೆ ಕೊಟ್ಟು ಈ ಮಠದಲ್ಲಿ ಪಶು ಎಲ್ಲ ನಡ್ಕೊಂಡು ಹೋಗ್ತಾ ಇದೆ. ನಾವು 77ನೇ ಇಸ್ವಿಯಲ್ಲಿ ಮೈಸೂರು KSS ಸುತ್ತೂರು ಮಠಕ್ಕೆ ವಿದ್ಯಾಭ್ಯಾಸಕ್ಕೆ ನಾನು ಅಲ್ಲೋಗಿ ಸೇರಿದೆ. ಹ್ಮ್ 96ನೇ ಇಸ್ವಿ ತನಕ ನಾನು ವಿದ್ಯಾಭ್ಯಾಸ ಮಾಡಿ ಸಂಸ್ಕೃತ ಷಷ್ಠಿ ವಿಶಿಷ್ಟಾದ್ವೈತ ವೇದಾಂತ ವಿದ್ವತ್ತು, ಹ್ಮ್ ವೇದ ವಿದ್ವತ್ತು, ಆಗಮ, ಜ್ಯೋತಿಷ್ಯ, ಹಾಗೆ ಕನ್ನಡ MA, ಹ್ಮ್ ಸಂಸ್ಕೃತ MA, ಫೋಕ್ಲೋರ್ MA, ಹ್ಮ್ 3 MAಗಳು ಮಾಡಿ ಸಂಸ್ಕೃತ, ಜ್ಯೋತಿಷ್ಯ, ವಿದ್ವತ್ನೆಲ್ಲ ಮಾಡಿಕೊಂಡು 96ನೇ ಇಸ್ವಿಲಿ 1996ರಲ್ಲಿ ಮಲೆ ಮಹದೇಶ್ವರ ಬೆಟ್ಟಕ್ಕೆ ಚೀಫ್ ಆಗಮಿಕ್, ಮುಖ್ಯ ಆಗಮಿಕರಾಗಿ ಹ್ಮ್ ಗೌರ್ಮೆಂಟ್ ಅಪಾಯಿಂಟ್ಮೆಂಟ್ ಆಗುತ್ತೆ ನನಗೆ. ಹ್ಮ್ 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 ಅಲ್ಲಿ ಮಹದೇಶ್ವರರ ಬಗ್ಗೆ, ಅಲ್ಲಿ ಆ ದೇವಸ್ಥಾನದಲ್ಲಿ ಪೂಜಾ ವಿಧಿವಿಧಾನಗಳೆಲ್ಲ ನಮ್ಮ ನೇತೃತ್ವದಲ್ಲಿ ಆಗಮ ಪರಂಪರೆ ರೀತಿ, ಶಾಸ್ತ್ರೋಕ್ತ ರೀತಿ ಆ ದೇವಸ್ಥಾನದಲ್ಲಿ ಎಲ್ಲಾ ಪೂಜಾ ಕೈಂಕರ ಸೇವೆಗಳನ್ನ ನಡೆಸ್ಕೊಂಡು ಬರ್ತಾ ಇದ್ವಿ. ಅಲ್ಲಿ ವಿಶೇಷವಾಗಿ ಎಲ್ಲಾ ಪೂಜಾ ಕೈಂಕರನ್ನ ಪ್ರಮೋಟ್ ಮಾಡಿ ಬೇರೆ ಬೇರೆ ಆಚಾರ ವಿಚಾರಗಳನ್ನೆಲ್ಲ ಇಂಪ್ಲಿಮೆಂಟ್ ಮಾಡಿ, ಮಹಾರುದ್ರಾಭಿಷೇಕ ಅಂತ ಇರ್ಬೋದು, ಸಾಮ್ರಾಜ್ಯೋತ್ಸವ ಪೂಜೆ ಅಂತ ಇರ್ಬೋದು, ಇತ್ಯಾದಿ ಪೂಜೆಗಳನ್ನೆಲ್ಲ ಅಲ್ಲಿ ವಿಶೇಷವಾಗಿ ನಡೆಸ್ಕೊಂಡು ಬಂದು 2007ನೇ ಇಸ್ವಿಲಿ ಸ್ವಯಂ ನಿವೃತ್ತಿ ಆಗ್ತಾರೆ. ಕಾರಣ, ನನ್ನ ಗುರುಗಳು ಶ್ರೀ ಸದಾಶಿವ ಸ್ವಾಮಿಗಳವರು ಲಿಂಗೈಕ್ಯರಾಗ್ತಾರೆ. ಹ್ಮ್ ಅವರು ಇರೋ ತನಕ ನಾನು ಅಲ್ಲಿ ಮಹದೇಶ್ವರ ಸೇವೆ, ಕಾಯಕ, ಉದ್ಯೋಗ ಎಲ್ಲ ರೀತಿಯಿಂದ ಸೇವೆ ಮಾಡ್ಕೊಂಡು ಬಂದೆ. ಈ ಹೋಗೋಕ್ಕೆ ಕಾರಣ ಆದರೂ ಅಷ್ಟೇ, ಅಲ್ಲಿಗೆ ಇಲ್ಲಿ ಮಹದೇಶ್ವರ ಗದ್ಗೆ, ಮೂಲ ಗದ್ಗೆ ಅಂದರೆ ಬಂದು ಕೂತಿದ್ದಂತಹ ಸ್ಥಳದಲ್ಲಿ ಸೇವೆ ಮಾಡಿದ ಪ್ರತಿಫಲ ಅಂತ ಕಾಣುತ್ತೆ ನನಗೆ. ಹಾಗಾಗಿ ಮೂಲ ಕ್ಷೇತ್ರಕ್ಕೆ ಹೋಗಿ ನಾನು ಸೇವೆ ಮಾಡುವಂತಹ ಅವಕಾಶ ಗೌರ್ಮೆಂಟ್ ಇಂದನೇ ಆದೇಶವಾಗಿತ್ತು. ಮುಜರಾಯಿ ಇಲಾಖೆಯಿಂದ ನಮ್ಗೆ ಅಪಾಯಿಂಟ್ಮೆಂಟ್ ಆಗಿ ನಮ್ಮ ಗುರುಗಳು 2007ನೇ ಇಸ್ವಿ ಜುಲೈ 25ನೇ ತಾರೀಕು ಲಿಂಗೈಕ್ಯರಾಗ್ತಾರೆ. ನಾನು ಆ ದಿನದಿಂದ ಅಲ್ಲಿ ಮಲೆ ಮಹದೇಶ್ವರ ಕ್ಷೇತ್ರದಲ್ಲಿ ಸ್ವಯಂ ನಿವೃತ್ತಿಯಾಗಿ ಈ ಮಠದಲ್ಲಿ ಸಾಂಗೋಪಾಂಗವು ಎಲ್ಲ ಧಾರ್ಮಿಕ ಚಟುವಟಿಕೆ ಇರ್ಬೋದು, ಸಾಮಾಜಿಕ ಕಾರ್ಯಕ್ರಮ ಇರ್ಬೋದು, ಸುತ್ತಮುತ್ತ ಭಕ್ತಾದಿಗಳ ಮನೆಗಳಿಗೆ ಪೂಜಾ ಪುನಸ್ಕಾರಗಳ ಶಿವಾನುಭವ ಅವರ ಆಚರಣೆ ಆಗಿರ್ಬೋದು ಎಲ್ಲ ನಡೆಸ್ಕೊಂಡು ಈ ಮಠದಲ್ಲಿ ನಡೆಸ್ಕೊಂಡು ಹೋಗ್ತಾ ಇದ್ದೇವೆ. ಮುಂದೆನೂ ಕೂಡ ಈ ಮಠದ ಸಾರೋದ್ಧಾರ ಉನ್ನತಿಗಾಗಿ, ಸಾರೋದ್ಧಾರ ಶ್ರೇಯಸ್ಸಿಗಾಗಿ ಅವಿರತವಾಗಿ ಪೂಜಾ ಕೈಂಕರ್ಯಗಳ ಸೇವೆ ನಡೆಸ್ಕೊಂಡು ಬರ್ತಾ ಇದ್ದೇವೆ. ಈ ಮಠದ ಒಂದು ಇತಿಹಾಸ ಸುಮಾರು 13ನೇ ಶತಮಾನದಿಂದ ಇದೆ ಅಂತ, 12-13 ಬಸವಾದಿ ಪ್ರಮಥನ ಹಿಂದಿಂದೂ ಇದೆ ಈ ಪರಂಪರೆ ಅಂತ ಒಂದು ಇತಿಹಾಸ ಹೇಳುತ್ತೆ. ಹಾಗಾಗಿ 11ನೇ ಶತಮಾನದಿಂದ ಇಲ್ಲಿ ಈ ಮಠ ಇದೆ ಅಂತ ಕಾಣುತ್ತೆ. ಈ ಮಠಕ್ಕೆ 400-500 ವರ್ಷ ಆಗಿದೆ. 26ನೇ ಸ್ವಾಮಿಗಳಾಗಿ ನಾನು ನಿರ್ವಹಣೆ ಮಾಡ್ತಾ ಇದ್ದೆ. ತಮ್ಮ ಪೂರ್ತಿ ನಾಮಾಂಕಿತ ಸರ್? ನನ್ನ ಪೂರ್ವಾಶ್ರಮದ ಹೆಸರು ಚಂದ್ರಶೇಖರ ಸ್ವಾಮಿ ಅಂತ. ನಮ್ಮ ತಂದೆ ತಾಯಿ ಇದೇ ಊರಿನವರು. ಈ ಮಠಕ್ಕೆ ಸಂಬಂಧಪಟ್ಟವು. ಇದು ವಂಶಾವಳಿ ಮಠ, ಇದು ವಂಶ ಪಾರಂಪರೆ ಮಠವಾಗಿ ಮೊದಲಿಂದ ನಡ್ಕೊಂಡು ಬರ್ತಾ ಇದೆ. ಹಾಗಾಗಿ ಬಾಲ್ಯ ಎಲ್ಲ ನಾನು ಇಲ್ಲೇ ವಿದ್ಯಾಭ್ಯಾಸ ಮಾಡಿದೆ. 8ನೇ ತರಗತಿ ತನಕ ಉಳ್ಳಹಳ್ಳಿಲೇ ಮಾಡಿ, ನಂತರ ಮೈಸೂರಲ್ಲಿ JSS ಕಾಲೇಜು, ಮಾನಸ ಗಂಗೋತ್ರಿ, ಹಿಂದಿ ಪ್ರಚಾರ ಸಭಾ, ಹೀಗೆ 10 ಹಲವಾರು ವಿದ್ಯಾಭ್ಯಾಸದ ಕೇಂದ್ರವಾಗಿದ್ದಂತಹ ನನಗೆ ಆಶ್ರಯದಾತರಾಗಿ ಶಿವರಾತ್ರಿ ರಾಜೇಂದ್ರ ಮಹಾಸ್ವಾಮಿಯವರ ಆಶೀರ್ವಾದದಿಂದ, ನಮ್ಮ ಮಠದ ಇಮ್ಮಡಿ ಚನ್ನಮಲ್ಲ ದೇಶಿಕೇಂದ್ರ ಸ್ವಾಮಿಗಳ ಅನುಗ್ರಹ, ಸದಾಶಿವ ಸ್ವಾಮಿಗಳ ಸದಾಶಯದಂತೆ ಈ ಮಠವನ್ನು ಸಾರೋದ್ಧಾರವಾಗಿ
ನಡೆಸ್ಕೊಂಡು ಬರ್ತಾ ಇದ್ದೇವೆ. ಇದು ಅದಕ್ಕೆ ನಾವು ಇದು ಈಗ ಗದ್ದಿಗೆ ಮಾಡಿದ್ ನೋಡಿ, ಹುಲಿವಾಲ ಇದೆ, ಇದು ಭಾಳ ಹಾಂ, ಜಾತ್ರೆ ಸಮಯದಲ್ಲಿ. ಕಡೆಯ ಕಾರ್ತಿಕ. ಹಾಂ ಹಾಂ ಹಾಂ. ಇಲ್ಲೇನು ಬಾವಿ ಇದೆ, ಇದು ಬಾವಿನಾ? ಬಾವಿ ಇದೆ. ಹಾಂ ಹಾಂ. ಓ, ಇಲ್ಲಿ ಮೊದಲು ಹಾಂ. ಬಾವಿಗೆ ಮಧ್ಯಾಹ್ನಕ್ಕೆ ಬಾವಿ ಪೂಜೆ ನೀರನ್ನೇ ಉಪಯೋಗಿಸೋದು. ಓಕೆ ಓಕೆ. ಯಾವಾಗಲೂ ಶುದ್ಧಿಗೋಸ್ಕರ. ಹಾಂ ಹಾಂ ಹಾಂ. ವಾಸ್ತು ಪ್ರಕಾರ ನೋಡೋದಾದ್ರೆ ಹ್ಞೂ, ಈಶಾನ್ಯಕ್ಕೆ ಇದೆ ನೋಡಿ ಮಠ. ಹೌದು. ಆಮೇಲೆ ಇದು ಹರಿತಾ ಇದೆ, ಹ್ಞೂ, ಈಶಾನ್ಯ ಕರೀತಾ ಇದೆ, ಪೂರ್ವ ಕರೀತಾ ಇದೆ ನೋಡಿ. ಕರೆಕ್ಟ್. ಅಂದಿನ ಕಾಲದಲ್ಲಿ ಹೌದು, ಅವರ ಒಂದು ಎಲ್ಲ ಮಠಗಳು ಸಾಮಾನ್ಯವಾಗಿ ಹ್ಞೂ ತಪೋಭೂಮಿ ಆಗಕ್ಕೆ ಕಾರಣ ಎಲ್ಲ ಅದರಲ್ಲೂ ಎಸ್ಪೆಷಲಿ ಭಾಳ ವಿಶೇಷವಾಗಿ ಮಹದೇಶ್ವರ ಕಪಿಲಾ ನದಿ ತೀರದಲ್ಲೇ ಹೋಗಿರೋದು ಅವರು. ಹೌದು. ನಾನು ಕೂಡ ಈ ಯಾತ್ರೆಯಲ್ಲಿ ಬಹಳಷ್ಟು ಶಿವ ದೇವಾಲಯಗಳನ್ನೇ ಸಂಸಿದ್ದೀನಿ. ತುಂಬನೇ ಶಿವ ದೇವಾಲಯ ಜಾಸ್ತಿ ಕಪಿಲಾ ನದಿ ತೀರದಲ್ಲಿ ಮಹದೇಶ್ವರರು ಅನುಷ್ಠಾನ ಮಾಡಿದ್ದಾರೆ. ಕೆಲವು ಮಠಗಳೆಲ್ಲ ಉಳ್ಕೊಂಡಿದ್ದಾರೆ, ಒಂದೆರಡು ದಿನ ಒಂದಿಲ್ಲ ಕೂತಿದ್ದು ಹೋಗಿದ್ದಾರೆ ಅಂತ ಕಪಿಲಾ ನದಿ ತೀರದಲ್ಲೇ ಹೋಗಿ. ಈಗ ಸುತ್ತೂರು ಮಠನೂ ಕಪಿಲಾ ನದಿ ತೀರದಲ್ಲೇ, ಅಲ್ಲಿ ವರ್ಷಾನ್ಗಟ್ಲೆ ಇರ್ತಾರೆ ಮಹದೇಶ್ವರರು, ರಾಜಕೀಯ. ಹಾಗೆ ಮುಂದಕ್ಕೆ ಹೋದಾಗ ಹಂಗೆ ಕೊನೆಗೆ ಮಹದೇಶ್ವರ ಬೆಟ್ಟಕ್ಕೂ ಕೂಡ ಅಲ್ಲಿ ಕಪಿಲಾ ನದಿ ಕಾವೇರಿ ಎರಡು ಸೇರಿದ ಜಾಗದಲ್ಲೇ ಇರೋದಲ್ಲಿ. ಹೌದು, ವರ್ಷಕ್ಕೆ 2 ಸರಿ ಕಪಿಲಾ ನದಿ ಕಾವೇರಿ ನೀರು ತಂದು ಸ್ನಾನ ಮಾಡುತ್ತಾರೆ ಮಹದೇಶ್ವರ. ಓ, ಆಷಾಢದಲ್ಲಿ ಒಂದು ಹೊಸ ನೀರು ಅಂತ ತಗೊಂಡು ಬಂದು ಅಭಿಷೇಕ ಮಾಡಲೇಬೇಕು. ನಡ್ಕೊಂಡು ಹೋಗಿ ತಗೊಂಡು ಬರ್ತಾರೆ, ನಾಟ್ ವೆಹಿಕಲ್. ಅಲ್ಲಿ ಪೂಜಾರಿಗಳು, ಅದು ತುಂಬ ವಿಶೇಷ. ಒಟ್ಟಿಗೆ ಈ ಒಂದು ಕೂಡ ಕಪಿಲಾ ತೀರದಿಂದನೇ ಬಂದಿದೆ. ಇನ್ನೀರ್ಲೈತೆ ಡ್ಯಾಮ್, ಇನ್ನೀರಿಂದ ಅದೇ ಸ್ಟಾರ್ಟಿಂಗ್ ಪಾಯಿಂಟ್. ಮಹದೇಶ್ವರಿಗೆ ಸ್ಟಾರ್ಟಿಂಗ್ ಪಾಯಿಂಟ್ ಯಾವುದು ಅಂದರೆ ಭೀಮನಕೊಲ್ಲಿ, ಬೇಲ್ಕುಪ್ಪೆ ಮಹದೇಶ್ವರ. ಹಾಗೆ ಇಲ್ಲಿ ಹಿಂಗೆ ಬರ್ತಾರೆ ಹುಲ್ಲಿಗೆ. ಇದು 7ನೇ ಪ್ಲೇಸ್. ಇದು ಅವರು ಬರೋ 7ನೇ ಜಾಗ. ಇದು 3ನೇ ಜಾಗ ಯಾವುದು ಹಾಗಾದ್ರೆ? ಒಂದು ನೀವು ಹೇಳಿದಾಗೆ ಭೀಮನಕೊಲ್ಲಿ, 2 ಬೇಲ್ಕುಪ್ಪೆ ಮಹದೇಶ್ವರ, 3ನೇದು ಮತ್ತೆ ಇಲ್ಲಿ ಕಂತೆ ಮಹದೇಶ್ವರ ಬೆಟ್ಟ ಅಂತಿದೆ. ಕಂತೆ ಮಹದೇಶ್ವರ ಎಲ್ಲಿ ಬರುತ್ತೆ? ಅದು ಹತ್ರದಲ್ಲೇ, ಎತ್ತರದಲ್ಲಿ ಒಂದು 8 ಕಿಲೋಮೀಟರ್ ಕಂತೆ ಮಹದೇಶ್ವರಂ ಬೆಟ್ಟ. ನೆಕ್ಸ್ಟ್ ಇಲ್ಲಿ ಸಂಗಮಕ್ಕೆ ಬರ್ತಾರೆ. ಸಂಗಮ, ಕರೆಕ್ಟ್. ಅದಾದ್ಮೇಲೆ ಮಧ್ಯದಲ್ಲಿ ಒಂದು 2-3 ಪ್ಲೇಸ್ಗಳಿವೆ. ಗುಂದಿ ಮಹದೇಶ್ವರ ಅಂತಿದೆ ಇಲ್ಲಿ ಮಾದಾಪುರದ ಹತ್ರ. ಗುಂದಿ ಮಹದೇಶ್ವರ, ಹೌದು. ಅದಾದ್ಮೇಲೆ ಕಂತೆ ಮಹದೇಶ್ವರ ಬೆಟ್ಟ. ಕಂತೆ ಮಹದೇಶ್ವರ ಬೆಟ್ಟ ಆದ್ಮೇಲೆ 4. ಇಲ್ಲಿ ಕೋಳಗಾಲ್ ಮಹದೇಶ್ವರ 5. ಅದು 5. ಇದು ಇದು ಇನ್ನೊಂದಿದೆ ಕಪ್ಸೋಗೆ ಹತ್ರ ಒಂದು ಮಹದೇಶ್ವರ, ಅದೇ ಇದಕ್ಕೆ ಸೇರಿದಂಗೆ ಎಂಥದ್ದು ಸಂಗಮಕ್ಕೆ ಸೇರಿದಂಗೆ. ಅದು 6ನೇದು. ಅದು ಇದು 7ನೇ. ಇಲ್ಲಿ 7ನೇದು. ಇಲ್ಲಿಂದ ಮುಂದೆ ಅವ್ರು ಎಲ್ಲಿ ಹೋಗ್ಬೋದು ಸ್ವಾಮಿ? ಇಲ್ಲಿಂದ ಮುಂದೆ ಮಧ್ಯದಲ್ಲಿ ಇದೆ, ಗೊತ್ತಿಲ್ಲ ನನಗೆ. ಬಟ್ ಇಲ್ಲಿವರೆಗೂ 7ನೇದು ಅಂತ ಹೇಳ್ಬಿಡ್ತೀವಿ ಅಷ್ಟೇ. ಇಲ್ಲಿವರೆಗೂ ಒಟ್ಟಿಗೆ 7ನೇ ಜಾಗ ಅವರು ಬಂದಿರುವಂಥದ್ದು. ಇದೇ 7ನೇ ಪ್ಲೇಸ್. ಇದು ಇಲ್ಲಿ ಬಂದು ಕೂತ್ಕೋತಾರೆ. ಅವ್ರ ಮೂರ್ತಿನೇ ಮಾಡಿದೀವಿ ನಾವು. ಇದೇ ಮೂಲ ಗದ್ದಿಗೆ. ಅವ್ರು ಬಂದು ಕೂತ್ಕೊಂಡಿರೋ ಜಾಗ. ಕೂತಿದ್ದು ಈ ಜಾಗದಲ್ಲೇ ನೋಡಿ. ಶಾಸನ ಇದೆ ನೋಡಿ, ಮಹದೇಶ್ವರ ಬಂದಿದ್ರು ಅನ್ನೋದಕ್ಕೆ ಶಾಸನ ಇದೆ. ಬ್ಲ್ಯಾಕ್ ಕಲರ್ ಅಥವಾ ಅದರಲ್ಲಿ ಬರೀಬೇಕು. ಈ ಶಾಸನದ ಆಧಾರದ ಮೇಲೆ ಇಲ್ಲಿ ಬಂದಿದ್ರು ಅನ್ನೋದಕ್ಕೆ ಪುರಾವೆ. ಅದೇ ಶಾಸನ ಇದೆ. ಇದು ಯಾವ ಸಂಸ್ಕೃತದಲ್ಲಿ ಇದೆಯಾ, ಕನ್ನಡದಲ್ಲಿ ಇದೆಯಾ? ಹಳೆಗನ್ನಡ. ಹಳೆಗನ್ನಡದಲ್ಲಿದೆ. ಆಮೇಲೆ ಈ ಮಠಕ್ಕೆ ತಾಮ್ರ ಶಾಸನ ಇದೆ. ತಾಮ್ರ ಶಾಸನವೇ ಇದೆ. ಅದು ಆ ತಾಮ್ರ ಶಾಸನದಲ್ಲಿ ನಮಗೆ 77ನೇ ಇಸ್ವಿಲಿ ಗೊತ್ತಾಗುತ್ತೆ. ಅದು ಎಲ್ಲಿದೆ? ಅದು ಉಲ್ಲಳ್ಳಿ ಒಬ್ಬ ನದಿ ನಮ್ಮ ಜಮೀನಿಂದ ಮುಂದೆ ಪಕ್ಕದ ಜಮೀನಲ್ಲಿ ಉಳಿತಾ ಇದ್ದು ಸಿಗ್ತದೆ ಅವ್ರಿಗೆ. ಅವ್ರು ತಗೊಂಡೋಗಿ ಧರ್ಮಸ್ಥಳ ಮಂಜೂಷದಲ್ಲಿ ಕೊಡ್ಬಿಟ್ರು. ಅಲ್ಲಿದೆ, ಅವ್ರು ಕೊಡಲಿಲ್ಲ, ಅದು ರೆಕಾರ್ಡ್ ಮಾಡ್ಕೊಂಡು ಬಂದನು ಅಷ್ಟೇ. ಒಟ್ಟಿಗೆ ಈಗಲೂ ಅಲ್ಲೇ ಇದೆ. ಅಲ್ಲೇ ಇಟ್ಟಿದ್ದಾರೆ. ಆ ಆಧಾರ ಆದರೆ ಮಹದೇಶ್ವರ ಬಂದಿದ್ದು ಈ ಮಠದ ಪರಂಪರೆ ಎಲ್ಲ. ಆಮೇಲೆ ಇಲ್ಲಿಂದ ಚಿತ್ರದುರ್ಗಕ್ಕೆ ಸ್ವಾಮಿಗಳಾದವರು ಅದೆಲ್ಲ ರೆಕಾರ್ಡ್ ಇದೆ ಅದರಲ್ಲಿ. ಓಕೆ. ಇದೆಲ್ಲ ನಾಗರಕಲ್ಲುಗಳು ಪ್ರತಿಷ್ಠಾಪನೆ ಮಾಡ್ತಾರೆ. ಈ ಪೂಜಾ ವಿಧಿ ನಾಗರ ಪಂಚಮಿ ಮಾಡ್ತಾರೆ. ಷಷ್ಠಿ, ಸುಬ್ರಹ್ಮಣ್ಯ ಷಷ್ಠಿ, ನಾಗರ ಪಂಚಮಿ ಮಾಡುವಾಗ ಜನಗಳು ಊರು ಭಕ್ತಾದಿಗಳೆಲ್ಲ ಬರ್ತಾರೆ.
ಕಪಿಲಾ ನದಿ ಬಗ್ಗೆ ಇಲ್ಲಿನ ವಿಶೇಷತೆ ಏನಾದರೂ ಇದೆಯಾ? ಇಲ್ಲಿ ವಿಶೇಷವಾಗಿ ಕಪಿಲಾಳ ಬಗ್ಗೆ ವಿಶೇಷ ಹೇಳೋದಾದ್ರೆ ಏನಿಲ್ಲ, ಇಲ್ಲಿ ಯಾವಾಗಲೂ ಹೊಳೆ ಬಂದ್ಬಿಡ್ತದೆ, ಹ್ಮ್ ಮಠ ಮುಚ್ಚೋಗ್ಬಿಡ್ತದೆ. ಇಲ್ಲಿವರೆಗೂ ನೀರು ಬರುತ್ತೆ. ನಾನು ಇಲ್ಲಿ ಅವರು ಇದು ಮಠ ಕೊಚ್ಕೊಂಡು ಹೊಟ್ಟೋಗ್ಬಿಟ್ಟಿರ್ತದೆ. ಅದಕ್ಕೆ ನಮಗೆಲ್ಲ ರೆಕಾರ್ಡ್ ಊರೊಳಗಡೆ ಹೊಟ್ಟೋಗಿದ್ದು ಆವಾಗ. ಆಗ ಆವತ್ತು ಇದ್ದಂತಹ ಚನ್ನಮಲ್ಲ ದೇಶಿಕೇಂದ್ರ ಸ್ವಾಮಿಗಳು ಅನ್ನೋರು ನೋಡಿ, ಇಲ್ಲಿ ಒಂದು ಫೆನ್ಸಿಂಗ್ ಕಲ್ ಪಕ್ಕ ಒಂಥರ ನಯಸ್ ಕಲ್ 3 ಕಲ್ ಸಿಗುತ್ತೆ ಈ ಕಡೆ ಕಂಬದಲ್ಲಲ್ವಾ, ಪಕ್ಕದಲ್ಲಿ ಚಿಕ್ಕದಿದೆಯಲ್ಲ ಫೆನ್ಸಿಂಗ್ ಪಕ್ಕದಲ್ಲಿ. ಹಾ ಆ ಕಲ್ಲು ನೆಟ್ಬಿಟ್ಟು ಇಲ್ಲಿಂದ ಮುಂದಕ್ಕೆ ಮೇಲಕ್ಕೆ ಬರಬೇಡ ಅಂತ ಒಂದು ಆವತ್ತಿನ ಗುರುಗಳು ತಪಸ್ ಮಾಡಿ ಪೂಜೆ ಮಾಡಿ ಹೇಳ್ತಾರೆ ಗಂಗಾ ನದಿಗೆ ಅಂತ, ಕಪಿಲಾ ನದಿಗೆ. ಓ ಅದೇನಾ ಸ್ಟೋರಿ? ಅಲ್ಲಿ ಹೋಗಿ ಬರಲ್ಲ? ನಾವು ಹೋಗ್ಬೋದು. ಅವ್ರು ಹೇಳಿದ್ಮೇಲೆ ನೀರಿನ ಬಂದಿಲ್ಲ, ಅಲ್ಲಿಂದ ಮೇಲಕ್ಕೆ ಬಂದಿಲ್ಲ. ಎಷ್ಟು ವರ್ಷದ ಹಿಂದಿನದು ಇದು? ಇದು ಅದು 54ನೇ ಇಸವಿಲಿ. 54ನೇ ಇಸ್ವಿಯಲ್ಲಿ ಇದನ್ನು ಹಾಕ್ತಾರೆ. ನಾನು ತೋರಿಸ್ತೀನಿ ನೋಡಿ. ಹಾಂ 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 ಇದಲ್ವಾ? ಇದನ್ನು ಅವರೇ ನೆಟ್ತಾರೆ. ಹಾಂ, ನೆಟ್ಟಿ ಹೇಳ್ತಾರೆ. ಹಾಂ ಹಾಂ ಹಾಂ